ಹಲೋ ಹಾಲ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮಶ್ರೂಮ್ ಫಾರ್ಮ್ಗೆ ಏನೆಲ್ಲ ರಾ ಮೆಟೀರಿಯಲ್ಸ್ ಬೇಕು ಅದೆಲ್ಲ ಕೂಡ ಸೆಟಪ್ಗೆ ಇಲ್ಲಿ ಸೇಲಿಗಿದೆ ನೋಡಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕು ಅಂತಿದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ, ನಾನು ಅವರ ನಂಬರನ್ನು ಕೊಡ್ತೇನೆ. ಮೊದಲನೇದು ಬಂದು ಈ ಒಂದು ಪ್ಯಾಡಿ ಡ್ರೈಯರು. ನಾವೇನು ವಾಷಿಂಗ್ ಮಿಷಿನ್ ಯೂಸ್ ಮಾಡಿ ಮಾಡ್ತಿದ್ದೀರಲ್ಲ ಅದ್ರ ಬದಲಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಇದರಲ್ಲಿ ಬೇಗನೆ ನಾವು ಡ್ರೈ ಮಾಡ್ಕೊಬೋದು. ಒಂದು 4 ಮೂಟೆಯಷ್ಟು ಪ್ಯಾಡಿಯನ್ನು ಇದರಲ್ಲಿ ಹಾಕಿ ಡ್ರೈ ಮಾಡ್ಕೊಬೋದು. ಮಳೆಗಾಲಕ್ಕಂತೂ ತುಂಬಾ ಒಳ್ಳೆಯದಿದು. ಯಾಕಂದರೆ ಮಳೆಗಾಲದಲ್ಲಿ ಪ್ಯಾಡಿ ಡ್ರೈ ಮಾಡೋದು ಒಂದು ದೊಡ್ಡ ವಿಚಾರ. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಅವ್ರ ಹತ್ರ ಟಾರ್ಪಲ್ಸ್ ನೋಡಿ, ದೊಡ್ಡ ದೊಡ್ಡ ಸೈಜ್ದು ಟಾರ್ಪಲ್ಸ್ ಕೂಡ ಅವೈಲಬಲ್ ಇದೆ. ಇವೆಲ್ಲ ಕೂಡ ಹೊಸ್ದಾಗೆ ಇದೆ, ಏನು ನಿಮಗೆ ಏನು ತುಂಬ ಗಲೀಜಾಗಿರುವಂಥದ್ದು ಏನಿಲ್ಲ ಇಲ್ಲಿ. ಅದಾದಮೇಲೆ ನೋಡಿ, ಒಂದು ಸ್ಟ್ಯಾಂಡ್ ಕೂಡ ಅವೈಲಬಲ್ ಇದೆ, ಅಂದರೆ ರ್ಯಾಕರ್ಸ್ ಅಂತ ಏನು ಹೇಳ್ತೀವಲ್ಲ ಅದು. ಈ ರ್ಯಾಕರ್ಸು ಆ ಕಡೆ ಈ ಕಡೆ ಬಂದು ಮೆಟಲ್ ಯೂಸ್ ಮಾಡಿ, ಸೆಂಟ್ರಲ್ಲಿ ವುಡ್ ಯೂಸ್ ಮಾಡಿ ಮಾಡಿದ್ದಾರೆ. ಈ ರ್ಯಾಕರ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಈಗ ಮಿಲ್ಕಿ ಮಶ್ರೂಮ್ ಬೆಳೆಯೋರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ರ್ಯಾಕರ್ಸ್ ಮಾಡಿಸ್ಕೊಬೇಕಾಗುತ್ತೆ. ಆಲ್ರೆಡಿ ಇದು ಮಾಡಿರೋದ್ರಿಂದ ನೀವು ಇದನ್ನೇ ತೊಗೊಬೋದು. ನಿಮಗೂ ಸೆಕೆಂಡ್ಸಲ್ಲಿ ಸಿಗೋದ್ರಿಂದ ಸ್ವಲ್ಪ ಕಡಿಮೆ ಕಾಸ್ಟ್ ಆಗುತ್ತೆ ಅಂತಲೇ ಹೇಳ್ಬಹುದು. ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಮಾಡಿ ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದ ಕ್ಲೋಸ್ ಮಾಡ್ತಿದ್ದಾರೆ ಅಷ್ಟೇ. ಈಗ ನೋಡಿ, ಗ್ರೀನ್ ಮೆಸ್ಸು ಇದೆ. ಗ್ರೀನ್ ಮೆಸ್ಸಲ್ಲಿ ಬ್ಲ್ಯಾಕ್ ಶೇಡೆಡ್ ಮೆಸ್ಸು, ಗ್ರೀನ್ ಮೆಸ್ಸು ಎಲ್ಲನೂ ಸಿಗುತ್ತೆ. ಮತ್ತು ಸೋಕ್ ಮಾಡಲಿಕ್ಕೆ ಡ್ರಮ್ಸು, ಪ್ಯಾಡಿ ಸೋಕ್ ಮಾಡಲಿಕ್ಕೆ ಒಂದು 4 ಡ್ರಮ್ಸ್ ಇದೆ. ಅದ್ರ ಜೊತೆಗೆ ಒಂದು ಇದು ನಾವು ಹ್ಯಾಂಗಿಂಗ್ ಮಾಡಬೇಕು ಅಂದ್ಕೊಂಡ್ರೆ ಒಂದು ದಾರ ಏನಿದೆಯಲ್ಲ ಆ ದಾರ ಕೂಡ ಇಲ್ಲಿ ಸಿಗುತ್ತೆ. ಜೊತೆಗೆ ರಿಂಗ್ಸ್ ಕೂಡ ಸಿಗುತ್ತೆ. ಸಾನಿಕ್ ಹ್ಯೂಮಿಡಿಫೈಯರು ಇದು ಅವರೇ ಮಾಡ್ಕೊಂಡಿರುವಂಥದ್ದು. ತುಂಬ ಚೆನ್ನಾಗಿ ಮಿಸ್ಟನ್ನು ಮೇಕ್ ಮಾಡುತ್ತೆ. ತುಂಬ ಚೆನ್ನಾಗಿದೆ ಇದಂತೂ. ಅದ್ರ ಜೊತೆಗೆ ನೋಡಿ, ಈ ಥರ ಒಂದು ಏನು ಗೋಣಿ ಚೀಲ ಬರುತ್ತಲ್ಲ ಅದನ್ನು ಆಲ್ರೆಡಿ ಅವರೇ ಸ್ಟಿಚ್ ಮಾಡಿ ಈ ಥರ ಮಾಡಿದ್ದಾರೆ. ಇದು ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತು ಥ್ರೆಡ್ಸು, ಏನಾದರೂ ನಿಮಗೆ ಥ್ರೆಡ್ ಬೇಕಿದ್ದರೂ ಕೂಡ ಇಲ್ಲಿ ಸಿಗುತ್ತೆ. ಎಲ್ಲ ರೀತಿ ರಾ ಮೆಟೀರಿಯಲ್ಸ್ ಕೂಡ ಇಲ್ಲಿದೆ ಈಗ ಸದ್ಯಕ್ಕೆ. ಯಾರಿಗಾದರೂ ಬೇಕಿದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಅವ್ರ ನಂಬರನ್ನು ಕೊಡ್ತೇನೆ. ನಿಮಗೆ ಯಾವುದಾದ್ರೂ ಈ ಥರ ಒಂದು ಸೇಲ್ ಮಾಡಿಕೊಡ್ಬೇಕು ಅಂತಿದ್ರೆ ಕೂಡ ನೀವು ನನಗೆ ವಾಟ್ಸಪ್ಪಲ್ಲಿ ವಿಡಿಯೋನ ಕಳಿಸ್ಕೊಡಿ. ನಾನು ನಿಮಗೆ ವಿಡಿಯೋಸನ್ನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ.